ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯಿಷಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನನಗೆ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹುಷಾರಿಲ್ಲದೆ ಕಾರಣ ನಾನು ಸ್ವಲ್ಪ ವ್ಲಾಗ್ಸ್ ಆಗಿರಲಿ ರೆಸಿಪೀಸ್ ಆಗಿರಲಿ ಏನಾಗ್ತಾಯಿಲ್ಲ, ಒಂದು ಸಣ್ಣದಾಗಿರೋ ಟಿಪ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ನಾನು ಕೊಡೋ ಮಾಹಿತಿ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಮತ್ತು ಇದೇ ಥರ ಒಳ್ಳೆ ಕಂಟೆಂಟ್ ಮಾಡ್ತಾ ಇರ್ತೀನಿ. ನನಗೆ ಸಪೋರ್ಟ್ ಮಾಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿದೆ. ಈಗ ಕೊಟ್ಟಿರೋ ಟಿಪ್ಸ್ ಏನಪ್ಪ ಅಂತಂದರೆ, ನಿಮಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಅಥವಾ ನೀವು ತೂಕ ಇಳಿಸ್ಬೇಕಂತಂದರೆ ಯೋಚನೆ ಮಾಡ್ತಾಯಿದ್ರೆ ನಾನು ಕೆಲವೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಅದನ್ನು ನಾನು ತಿಳ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಪ್ಪ ಅಂದರೆ, ನೀವು ಜೀರಿಗೆ ಎಲ್ಲರಿಗೂ ಸಾಮಾನ್ಯವಾಗಿ ಅಡುಗೆ ಮನೇಲಿ ಸಿಗುತ್ತೆ, ಅತಿ ಸುಲಭವಾಗಿ ಸಿಗುತ್ತೆ. ಅಡುಗೆ ಮನೆಯಲ್ಲೇ ಅಡುಗೆ ಮಾಡೋಕ್ಕಾಕಿರ್ಬೋದು, ಇಟ್ಕೊಂಡಿರ್ತೀವಲ್ವ, ಅದೇ ಜೀರಿಗೆನೇ ನೀವು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂದರೆ ನೀರು ಜೊತೆ ಸೇರಿಸಿ, ಅಥವಾ ನೀರು ಜೊತೆ ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನೀವು ಕುಡಿಯೋದ್ರಿಂದ ತುಂಬಾ ಲಾಭಗಳಿದೆ. ಈ ಜೀರಿಗೆನ ಅಡುಗೆಗೆ ಯಾಕೆ ಹಾಕ್ತಾರೆ ಅಂತಂದರೆ, ನಮ್ಮ ದೇಹನೂ ತಂಪಾಗಿರುತ್ತೆ, ಉಷ್ಣತೆ ಸ್ವಲ್ಪ ಕಡಿಮೆ ಮಾಡುತ್ತೆ ಅಂತಂದು ಅಡುಗೆಗೆ ಹಾಕ್ತಾರೆ. ಅದೇ ಕಾರಣಕ್ಕೆ ನಿಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಈ ಜೀರಿಗೆ ನೀರನ್ನ ಯೂಸ್ ಮಾಡಲೇಬೇಕು. ಬೆಳಗ್ಗೆ ಎದ್ದು ಒಂದು ಖಾಲಿ ಹೊಟ್ಟೆಯಲ್ಲಿ ನಿಮಗೆ ಒಂದು ಲೋಟ ಕುಡಿಯೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊತ ಬನ್ನಿ. ತುಂಬ ಉಪಯೋಗ ಅಂತಲೇ ಹೇಳ್ಬೋದು. ಬೆನಿಫಿಟ್ಸ್ ಏನಂತಂದರೆ, ಇದರಿಂದ ಮ್ಯಾಗ್ನೇಷಿಯಮ್, ಸೋಡಿಯಮ್ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ನೀವು ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ, ತೂಕ ಇಳಿಸೋದಕ್ಕೆ ಯೋಚನೆ ಮಾಡ್ತಾಯಿದ್ರೆ, ಈ ಜೀರಿಗೆ ನೀರು ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೊಟ್ಟೆಲಿರೋ ಬೊಜ್ಜು ಕರಗಿಸುತ್ತೆ, ವೇಸ್ಟ್ ಆದಂಥ ಬೊಜ್ಜನ್ನ ನೀವು ಕರಗಿಸ್ಕೋಬೋದು. ದೇಹ ತಂಪಾಗಿರುತ್ತೆ. ನಿಮಗೇನಾದರೂ ಗ್ಯಾಸ್ಟ್ರಿಕ್ ಅಥವಾ ಗ್ಯಾಸ್ ಇತ್ತಂದರೆ ಅದನ್ನು ಸಮಸ್ಯೆನ ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಜೀರಿಗೆ ನೀರು. ಒಟ್ಟಿನಲ್ಲಿ ಈ ಜೀರಿಗೆ ನೀರು ನಿಮ್ಮ ದೇಹಕ್ಕೆ ಶಕ್ತಿ ತುಂಬುವಂಥದ್ದು ಪದಾರ್ಥನೇ ಹೇಳ್ಬೋದು. ಇದು ಆಯುರ್ವೇದಿಕಲ್ಲಿ ತುಂಬ ಪ್ರಾಮುಖ್ಯತೆಯೇ ಇದೆ ಇದರ ಜೀರಿಗೆಗೆ. ಜಲ್ಜೀರ ಅಂತ ಕರೀತಾರಲ್ವ ಆಯುರ್ವೇದದಲ್ಲಿ, ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಜೀರಿಗೆನ ತುಂಬ ಯೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬ ಯೂಸ್ ಮಾಡೋದ್ರಿಂದ ನಮಗೂ ಲಾಭ ಆಗುತ್ತೆ. ಆದರೆ ತುಂಬ ಅಂದರೆ ದಿನಾಲೂ ಒಂದು ಗ್ಲಾಸ್ ಅಷ್ಟು ನೀರು ಕುಡಿದ್ರೆ ಸಾಕು, ಜೀರಿಗೆ ನೀರು. ಅದು ಮತ್ತು ಅತಿ ಆದರೆ ಅಮೃತನೂ ವಿಷ ಅಂತಾರಲ್ಲ, ಅದೇ ಥರ ಅತಿ ಆಗಬಾರ್ದು ಯಾವುದೇನು. ಒಂದೊಂದು ಗ್ಲಾಸ್ ಸಾಕು ದಿನ ತೊಗೊಳೋದ್ರಿಂದ ನಮ್ಮ ದೇಹಕ್ಕೆ ಲಾಭ ಅಂತಲೇ ಹೇಳ್ಬೋದು. ಇನ್ನೂ ತುಂಬಾ ಲಾಭಗಳಿವೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು. ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗಿರ್ಬೋದು, ಆಮೇಲೆ ದೇಹ ಹೀಟಿದ್ರೆ ಉಷ್ಣತೆ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಪ್ರತಿಯೊಂದಕ್ಕೂ ಇದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಈ ರೆಸಿಪಿನ ಮತ್ತು ಯಾವತ್ತಾದರೂ ನಿಮಗೆ ತೋರಿಸ್ತೀನಿ. ನನಗೆ ಹುಷಾರಿಲ್ಲದ ಕಾರಣಕ್ಕೆ ನಾನು ಯಾವುದನ್ನು ಮಾಡೋದಕ್ಕಾಗ್ತಾಯಿಲ್ಲ ಸದ್ಯಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಖಂಡಿತವಾಗಿ. ಪೂರ್ತಿಯಾಗಿ ವಿಡಿಯೋ ನೋಡಿರ್ತೀರಿ ಅಂದ್ಕೊಂಡಿರ್ತೀನಿ. ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು, ಈ ಮಾಹಿತಿ ಯೂಸ್ಫುಲ್ ಆಗಿದ್ದರೆ ಶೇರ್ ಮತ್ತು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ವ್ಲಾಗ್ ಆರ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಸಿಗ್ತೀನಿ. ಟೇಕ್ ಆ್ಯಂಡ್ ಬಾಯ್.